ಲಾಡ್ಜ್ನಲ್ಲಿ ಯುವಕ ಅನುಮಾನಾಸ್ಪದ ಸಾವು ಪ್ರಕರಣ. ಪೋಸ್ಟ್ಮಾರ್ಟಂ ವರದಿಯಲ್ಲಿ ಸಾವಿಗೆ ಕಾರಣ ಪತ್ತೆ. ಯುವಕ ತಕ್ಷಿತ್ ಕಿಡ್ನಿ ವೈಫಲ್ಯ ಆಗಿರೋದು ಪತ್ತೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಲಾಡ್ಜ್ನಲ್ಲಿ ಯುವಕನೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ. ಸಾವಿನ ಬಳಿಕ ತನಿಖೆಗಿಳಿದ ಪೊಲೀಸರಿಗೆ ಯುವತಿಯೊಬ್ಬಳು ಕಳೆದ 8 ದಿನಗಳಿಂದ ಯುವಕನ ಜೊತೆಗೆ ಲಾಡ್ಜ್ನಲ್ಲಿದ್ದಂತಹ ವಿಚಾರ ಹೊರಗೆ ಬಂದಿತ್ತು. ಹೀಗಾಗಿ ಸಾವಿನ ಹಿಂದೆ ಸಾಕಷ್ಟು ಅನುಮಾನಗಳು ಸಹಜವಾಗಿಯೇ ಹುಟ್ಟಿದ್ವು. ಇನ್ವೆಸ್ಟಿಗೇಷನ್ಗಿಳಿದ ಪೊಲೀಸರಿಗೆ ಇದೀಗ ತಕ್ಷಿತ್ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ಲಾಡ್ಜ್ ಒಂದರಲ್ಲಿ ತಕ್ಷಿತ್ ಎನ್ನುವ ಯುವಕ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ. ಇದೀಗ ಪೊಲೀಸರು ಆ ಸಾವನ್ನ ಯಾವುದೇ ಅನುಮಾನಾಸ್ಪದವಿಲ್ಲ ಈ ಸಾವಲ್ಲಿ ಅಥವಾ ಯಾರ ಕೈವಾಡವೂ ಇಲ್ಲ ಅನ್ನೋ ಮಟ್ಟಿಗೆ ಒಂದು ಶರ ಬರೆಯೋದಕ್ಕೆ ರೆಡಿಯಾಗಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಪೋಸ್ಟ್ಮಾರ್ಟಮ್ನ ರಿಪೋರ್ಟ್ ಇದೀಗ ಪೊಲೀಸರ ಕೈ ತಲುಪಿದೆ. ಆ ಒಂದು ರಿಪೋರ್ಟ್ನಲ್ಲಿ ಈ ಯುವಕನ ಸಾವಿಗೆ ಈತನ ಕಿಡ್ನಿ ವೈಫಲ್ಯ ಏನಿದೆ ಅದು ಕಾರಣ. ಅದ್ರ ಜೊತೆಗೆ ಆತನಿಗೆ ಈ ಲಿವರ್ ಮತ್ತು ಒಂದಷ್ಟು ಆರೋಗ್ಯದ ಸಮಸ್ಯೆ ಇತ್ತು. ಈ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ಮಟ್ಟಿಗೆ ಅಭಿಪ್ರಾಯವನ್ನು ಇದೀಗ ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ತಕ್ಷಿತ್ಗೆ ಕಿಡ್ನಿ ಫೇಲ್ಯೂರ್ ಆಗಿರೋದು ಗೊತ್ತಾಗಿದೆ. ಲಿವರ್ ಸಮಸ್ಯೆ ಹಾಗೂ ಅಸ್ತಮಾ ಕಾಯಿಲೆ ಇರೋದು ಕೂಡ ಕನ್ಫರ್ಮ್ ಆಗಿದೆ. ಹೀಗಾಗಿ ಸಾವನ್ನಪ್ಪಿರಬಹುದು ಎನ್ನುವ ಶಂಕೆ ವ್ಯಕ್ತವಾಗಿದೆ. ಮೃತ ತಕ್ಷಿತ್ ಹಾಗೂ ಯುವತಿ ಇಬ್ಬರೂ ಪ್ರೀತಿಸ್ತಾ ಇದ್ರು, ಮದುವೆ ಮಾಡ್ಕೊಬೇಕು ಅಂಥೇಳಿ ಮಾತನಾಡಿಕೊಂಡಿದ್ರು. 20 ದಿನಗಳ ಹಿಂದೆಯೇ ಬೆಂಗಳೂರಿಗೆ ಬಂದು ಬೇರೆ ಬೇರೆ ಲಾಡ್ಜ್ನಲ್ಲಿ ವಾಸವಿದ್ರು. 8 ದಿನಗಳ ಹಿಂದೆ ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ಗೆ ಶಿಫ್ಟ್ ಆಗಿದ್ರು. ಹೀಗಾಗಿ 2 ದಿನಗಳ ಹಿಂದೆ ಯುವತಿಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿತ್ತು. ಸಾವಿಗೂ ಯುವತಿಗೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿದೆ. ಇನ್ನೊಂದು ಅಂಶ ಅಂದರೆ ಮೃತ ತಕ್ಷಿತ್ ಮದ್ಯಪಾನ ಮತ್ತು ಧೂಮಪಾನಕ್ಕೆ ದಾಸನಾಗಿದ್ದ ಅನ್ನೋದರ ಬಗ್ಗೆಯೂ ಕೂಡ ಮರಣೋತ್ತರ ಪರೀಕ್ಷೆಯಲ್ಲಿ ವರದಿ ಬಂದಿದೆ. 20 ದಿನಗಳ ಹಿಂದೆಯೇ ಈ ಯುವಕ ಮತ್ತು ಯುವತಿ ಬೆಂಗಳೂರಿಗೆ ಬಂದಿದ್ರು. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಯನ್ನು ಮಾಡ್ತಿದ್ರಂತೆ. ಹೀಗಾಗಿ ಮದುವೆ ಆಗೋದಕ್ಕೆ ಇಬ್ಬರ ನಡುವೆ ಒಮ್ಮತ ಕೂಡ ಮಾಡಿತ್ತು. ಈ ನಡುವೆ ಕಳೆದ 8 ದಿನಗಳ ಹಿಂದೆ ಮಡಿವಾಳ ಠಾಣಾ ವ್ಯಾಪ್ತಿಯ ಈ ಒಂದು ಲಾಡ್ಜ್ಗೆ ಬಂದಿದ್ದರು. ಈ ಹುಡುಗಿ ಹೋದಂತಹ ಬಳಿಕ ಈತನಿಗೆ ಒಂದಷ್ಟು ಈ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿ ಕಿಡ್ನಿ ಫೇಲ್ಯೂರ್ ಆಗಿ ಅದ್ರ ಜೊತೆಗೆ ಈ ಲಿವರು ಇದೆಲ್ಲವೂ ಕೂಡ ಒಂದಷ್ಟು ಡ್ಯಾಮೇಜ್ ಆಗಿ ಆತ ಸಾವನ್ನಪ್ಪಿದ್ದಾನೆ ಅನ್ನೋದು ಇದೀಗ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಕಂಡು ಬಂದಿರೋದು. ಅದ್ರ ಜೊತೆಗೆ ಅವರ ಪೋಷಕರೇನಿದ್ದಾರೆ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಒಂದಷ್ಟು ಸಮಸ್ಯೆ ಇತ್ತು. ಈ ಹಿನ್ನೆಲೆಯಲ್ಲಿ ಆತನಿಗೂ ಕೂಡ ಈ ಒಂದು ಸಮಸ್ಯೆ ಬಂದಿರಬಹುದು, ಆರೋಗ್ಯದ ಸಮಸ್ಯೆ ಅನ್ನೋ ಮಟ್ಟಿಗೆ ಇದೀಗ ಪೊಲೀಸರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. 2 ಬಾರಿ ಯುವತಿಯನ್ನು ಕರೆಸಿ ವಿಚಾರಣೆಗೆ ಕೂಡ ಒಳಪಡಿಸಲಾಗಿದೆ. ಸದ್ಯ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಕೆಲ ಮಾದರಿಗಳನ್ನು ಸಂಗ್ರಹಿಸಿ FSLಗೆ ಕಳಿಸಲಾಗಿದೆ. FSLನಲ್ಲಿ ಅಂತಿಮ ವರದಿ ಬರಬೇಕಿದೆ. ಈ ತಕ್ಷಿತ್ನ ಸಾವು ಹೇಗಾಯಿತು ಅಂತೇಳಿ ವರದಿ ಬಂದ ಬಳಿಕ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಸದ್ಯ ಮೃತ ತಕ್ಷಿತ್ ತಂದೆ ತಾಯಿಗೂ ಅಸ್ತಮಾ ಇರೋದು ಪತ್ತೆಯಾಗಿದ್ದು ದೇಹದ ಕೆಲ ಮಾದರಿಯನ್ನು ಸಂಗ್ರಹಿಸಿ FSLಗೆ ಕಳುಹಿಸಿಕೊಡಲಾಗಿದೆ. FSL ವರದಿ ಬಂದ ಬಳಿಕ ಸಾವಿಗೆ ನಿಖರ ಕಾರಣ ಗೊತ್ತಾಗಬೇಕಿದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.